ಎನ್ಆರ್ ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಜಿಟಿ ದೇವೇಗೌಡರ ಹೇಳಿಕೆ ವೈಯಕ್ತಿಕ, ಇದರಿಂದ ನಮಗೇನೂ ತೊಂದರೆ ಇಲ್ಲ ಎಂದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಹೇಳಿಕೆ. ಸಂತೇಶ್ವರ ಮತ್ತು ಸುತ್ತಮುತ್ತಲ ಕೆರೆಗೆ ನೀರು ಹರಿಸಲು ಕಾರಣರಾದ ಸಾಹಿತಿ ಎಸ್ಎಲ್ ಭೈರಪ್ಪನವರಿಗೆ ಫೆಬ್ರವರಿ 23ರಂದು ಸಂತೇಶ್ವರ ಗ್ರಾಮದಲ್ಲಿ ನಾಗರಿಕ ಸನ್ಮಾನ, ಹಬ್ಬದ ರೀತಿ ಆಚರಿಸಲಾಗುವ ಸಮಾರಂಭದ ಲಾಂಛನ ಬಿಡುಗಡೆ ಪತ್ರಕರ್ತರ ಭವನದಲ್ಲಿ. ಜೀವದ ಮೌಲ್ಯವನ್ನು ಅರಿತು ಚಾಲಕರು ಅತ್ಯಂತ ಜಾಗರೂಕತೆಯಿಂದ ವಾಹನ ಚಾಲನೆಗೆ ಮುಂದಾಗುವಂತೆ ತಿಳಿಸಿದ ಗ್ರಾಮಾಂತರ ಸಿಪಿಐ ಸಿವಿ ರವಿರವರು ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತು ಇಂಧನ ಉಳಿತಾಯ ಮಾಸಿಕ ಸಪ್ತಾಹದಲ್ಲಿ ಹೇಳಿಕೆ. ಶಿಕ್ಷಣ ಕ್ಷೇತ್ರಕ್ಕೆ ಭಾರತೀಯ ಸಂಸ್ಕೃತಿ ಬಹುದೊಡ್ಡ ಕೊಡುಗೆ ನೀಡಿದೆ ಎಂದ ಸಾಹಿತಿ ಹಾಗೂ ಹಾಸನ ಎವಿಕೆ ಕಾಲೇಜು ಪ್ರಾಂಶುಪಾಲ ಯತೇಶ್ವರ್ ರವರು. ಜಿಟಿ ದೇವೇಗೌಡರವರ ಅಸಮಾಧಾನ ಅವರ ವೈಯಕ್ತಿಕ ಸಮಸ್ಯೆ, ಅದು ಪಕ್ಷದ ಸಮಸ್ಯೆಯಲ್ಲ. ಅವರಿಂದ ಪಕ್ಷದಲ್ಲಿ ಯಾವುದೇ ಸಮಸ್ಯೆ, ಗುಂಪುಗಾರಿಕೆ ಇಲ್ಲ, ಗೊಂದಲಗಳು ಇಲ್ಲ. ಪಕ್ಷ ಸದೃಢವಾಗಿದೆ ಎಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪಟ್ಟಣದಲ್ಲಿ ತಿಳಿಸಿದರು. ಖಾಸಗಿ ಕಾರ್ಯಕ್ರಮದ ಸಲುವಾಗಿ ಭಾನುವಾರ ಚನ್ನರಾಯಪಟ್ಟಣಕ್ಕೆ ಆಗಮಿಸಿದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಟಿ ದೇವೇಗೌಡರ ಅಸಮಾಧಾನ ಕುರಿತು ಪ್ರತಿಕ್ರಿಯಿಸಿ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಜಿಟಿ ದೇವೇಗೌಡರವರು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತನಾಡುತ್ತಾರೆ. ಒಂದೊಂದು ಬಾರಿ ಏಕವಚನದಲ್ಲಿ ಮಾತನಾಡಿದ್ದು ಉಂಟು. ಅವರನ್ನ 15 ವರ್ಷದಿಂದ ನಾನು ನೋಡಿದ್ದೇನೆ. ಇದೇನು ಹೊಸದಲ್ಲ. ಮನೆ ಅಂದ ಮೇಲೆ ಜಗಳ ಇದ್ದದ್ದೇ. ಆದರೆ ಜೆಡಿಎಸ್ನಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು. ಬಿಜೆಪಿ ಒಳಜಗಳದ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಎಚ್ಡಿಕೆ, ಬೇರೆ ಪಕ್ಷದ ಗೊಂದಲದ ಬಗ್ಗೆ ನಾನು ಉತ್ತರ ನೀಡುವುದು ತಪ್ಪು. ಬಿಜೆಪಿ ಹೈಕಮಾಂಡ್ನವರು ಸರಿಪಡಿಸಿಕೊಳ್ಳುತ್ತಾರೆ ಎಂದ ಅವರು ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿ, ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ಅನುದಾನ ಬರದೇ ಇರಬಹುದು. ಆದರೆ ಹಾಸನ ವಿಮಾನ ನಿಲ್ದಾಣ ವಿಚಾರವನ್ನ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಅಲ್ಲಿಂದಲೇ ಹೆಚ್ಚಿನ ನೆರವು ಪಡೆಯಲು ಪ್ರಯತ್ನ ಮಾಡುತ್ತೇನೆ ಎಂದರು. ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಕರ್ನಾಟಕ ಹಬ್ ಆಗಿದೆ. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಕ್ಕೂ ಉತ್ತೇಜನ ನೀಡಲು ಯತ್ನಿಸುತ್ತೇನೆ. ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ಗೆ ಮರುಜೀವ ನೀಡಲು ಕ್ರಮ ಕೈಗೊಂಡಿದ್ದೇವೆ. ಅದೇ ರೀತಿ ಭದ್ರಾವತಿ ವಿಐಎಸ್ಎಲ್ಗೂ ಮರುಜೀವ ಕೊಡುವ ಕೆಲಸ ಆರಂಭಿಸಿದ್ದೇನೆ. ಅದೇ ರೀತಿ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಕರ್ನಾಟಕ ಹಬ್ ಆಗಿದೆ. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಕ್ಕೂ ಉತ್ತೇಜನ ನೀಡಲು ಪ್ರಯತ್ನಿಸುತ್ತೇನೆ ಎಂದರು. ವಿಮಾನ ನಿಲ್ದಾಣ ದೇವೇಗೌಡರ ಕನಸು. ಈ ಯೋಜನೆ ಹಾಸನದ ಜನರ ಓಡಾಟಕ್ಕಾಗಿ ಅಲ್ಲ, ರೈತರ ಕೃಷಿ ಉತ್ಪನ್ನಗಳನ್ನು ವಿದೇಶಗಳಿಗೆ ಏರ್ ಕಾರ್ಗೋ ಮೂಲಕ ರಫ್ತು ಮಾಡಿ ರೈತರ ಆರ್ಥಿಕ ಶಕ್ತಿ ಸದೃಢಗೊಳಿಸಲು ಯೋಜಿಸಲಾಗಿದೆ. 25 ವರ್ಷಗಳಿಂದ ದೇವೇಗೌಡರವರಿಗೆ ಇದೇ ಚಿಂತೆ. ಆದರೆ ಇದನ್ನು ನಿಭಾಯಿಸಲು ರಾಜ್ಯ ಸರ್ಕಾರ ಎಷ್ಟು ಬೆಂಬಲ ನೀಡುತ್ತಿದೆ ಎಂಬುದು ಮುಖ್ಯ ಎಂದರು. ಈ ವೇಳೆ ಶಾಸಕರಾದ ಸಿಎನ್ ಬಾಲಕೃಷ್ಣ, ಪಕ್ಷದ ಜಿಲ್ಲಾ ವಕ್ತಾರರಾದ ರಘು ಹೊಂಗೆರೆ ಸೇರಿ ಸ್ಥಳೀಯ ಮುಖಂಡರು ಇದ್ದರು. ಏನಾಗಿದೆ ಬಿಡಿ, ಅವ್ರದ್ದು 15 ವರ್ಷದಿಂದ ನೋಡಿದ್ದೀನಿ, ತಲೆ ಹಾಕಿ ಹಿಡಿಸ್ಕೊತೀರಿ. ಅವ್ರು ಹೊಗಳೋದು ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವ್ರಿಗೆ ವೈಯಕ್ತಿಕವಾದ ಏನೋ ಸಮಸ್ಯೆಗಳಿರ್ಬೋದು, ಪಕ್ಷದ ಸಮಸ್ಯೆ ಅಲ್ಲ ಅದು. ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು. ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ತಪ್ಪಾಗುತ್ತೆ. ಅವ್ರ ಹೈಕಮಾಂಡ್ ಇದೆ, ಅವರದೆಲ್ಲ ಸರಿಪಡಿಸ್ಕೊತಾರೆ. ಅದು ನಮಗೆ ಸಂಬಂಧ ಇಲ್ಲ. ಕಾಂಗ್ರೆಸ್ನವ್ರು ಅವ್ರು ತೀರ್ಮಾನ ಮಾಡ್ಕೋಬೇಕು, ಅದು ನನಗೇನು ಸಂಬಂಧ. ನಾನು ನೋಡಿ, ಬಜೆಟಲ್ಲಿ ಬರದೇ ಇರ್ಬೋದು. ಹಾಸನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಪಡಿಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಇವತ್ತು ಅಲ್ಲಿ ಏನೇನು ನಡೆದಿದೆ, ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡರ ಕನಸು. ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಯಕ್ಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ. 25 ವರ್ಷದಿಂದ ಪಾಪ ಅದರ ಬಗ್ಗೆನೇ ಅವ್ರ ಚಿಂತೆ.
ಇವರು ಎಷ್ಟರ ಮಟ್ಟಿಗೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ, ಇದು ಇರ್ತಕ್ಕಂಥ ಪ್ರಶ್ನೆ. ಅವರು ಎಲ್ಲ ರೀತಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಜೊತೆಗೆ ಒಂದು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಏನಿದ್ದಾರೆ, ಒಂದು ಸಭೆ ಕರೀರಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ ಮಿನಿಸ್ಟ್ರಿಗೆ, ಕರೀತಾರೆ ಸದ್ಯದಲ್ಲಿ. ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದಿದೆ. ಅವರು ನನಗೀಗೇನು ಹೆಚ್ಚಿನ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷದ ಸಂಘಟನೆಗೆ ನನ್ನ ವಯಸ್ಸಿನ ಸಮಸ್ಯೆ ಇದ್ದರೂ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾನೇ ಓಡಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳಿದೆ ಅಂತ ಹೇಳಿ, ಆದರೆ ನಾನು ಈಗಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡೋದು, ನಮಗೆ ನಮ್ಮ ಮುಂದೆ ಇರಬೇಕಿನ್ನು ಈ ರಾಜ್ಯಕ್ಕೆ ಅವರ ಒಂದು ಕನಸುಗಳೇನಿತ್ತು ಅದನ್ನು ನನಸು ಮಾಡತಕ್ಕಂಥ ಒಂದು ಕಾಲ ಈ ನಾಡಿನ ಜನತೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ. ಅದನ್ನು ಅವ್ರ ಕಣ್ಣಾರೆ ನೋಡಬೇಕು. ಅವ್ರು ಮಾಡೋಕ್ಕಾಗದೇ ಇದ್ದದನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಲ್ಪನೆ, ಅವರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದು ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಇದೆ. ಇವತ್ತು ನೋಡಿ, ಕೇಂದ್ರ ಸರ್ಕಾರದಲ್ಲೇ ಎಲೆಕ್ಟ್ರಾನಿಕ್ ಟಾಯ್ಸ್ಗೆ ಉತ್ತೇಜನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು 14 ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಇದ್ದೆ. ಅದರಲ್ಲಿ ಕೊಪ್ಪಳದಲ್ಲಿ ಟಾಯ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ, ಲೆದರ್ನ ಒಂದು ಎನ್ಕರೇಜ್ ಮಾಡಬೇಕು ಅಂತೇಳಿ ಬಳ್ಳಾರಿನಲ್ಲಿ ಲೆದರ್ ಇಂಡಸ್ಟ್ರಿಗೆ ಒತ್ತು ಕೊಡಬೇಕು ಅಂತ ಮಾಡಿದ್ದೆ. ಇವತ್ತು ಕೇಂದ್ರ ಸರ್ಕಾರ ಲೆದರ್ ಇಂಡಸ್ಟ್ರಿ ಮುಖಾಂತರ ಎಕ್ಸ್ಪೋರ್ಟ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ ಲೆದರ್ ಇಂಡಸ್ಟ್ರಿನಲ್ಲಿ. ಬಜೆಟ್ಟಿನ ಬಗ್ಗೆ ಒಟ್ಟಾರೆ ಬಜೆಟ್ನ ನಾನು ಹೇಳೋದಾದರೆ, ಇದು ಒಂದು ಉತ್ತಮವಾದಂಥ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಕ್ಕಂಥ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ 2047ಕ್ಕೆ ನಾವೇನು ದೇಶದ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ. ನಮ್ಮ ದೇಶ ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಗಳೇನಿದೆ. ಈ ಬಾರಿ ವಿಶೇಷವಾಗಿ 4 ಸೆಕ್ಟರ್ಗೆ ಕಾರ್ಯಕ್ರಮಗಳ ಬಗ್ಗೆ ಅವರು ದೂರದೃಷ್ಟಿಯನ್ನು ಆರ್ಥಿಕ ಸಚಿವರ ಮುಖಾಂತರ ದೇಶದ ಜನತೆಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು, ದೇಶದಲ್ಲಿರ್ತಕ್ಕಂಥ ಬಡತನ, ನಿರುದ್ಯೋಗದ ಸಮಸ್ಯೆ, ಯುವಕರಿಗೆ ರೈತರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಈ 4 ಕಾರ್ಯಕ್ರಮಗಳಿಗೆ ಈ ಬಜೆಟ್ನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಕುಟುಂಬಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದಷ್ಟೇ ಅಲ್ಲ, ಆ ಕುಟುಂಬಗಳ ಒಂದು ನಿರ್ವಹಣೆಗೆ ಖರ್ಚು ವೆಚ್ಚಕ್ಕೆ ಅವರಿಗೆ ಹಣ ದೊರಕತಕ್ಕಂಥ ರೀತಿಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ. ಇವತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ರೀತಿಯ ಒಂದು ಈಗಿನ ಮಾಹಿತಿ ತಂತ್ರಜ್ಞಾನವನ್ನು ಇವತ್ತೇನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಇವತ್ತು ಸ್ಟಾರ್ಟಪ್ಗಳು ಕೇವಲ ಇಂಡಸ್ಟ್ರಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಎನ್ಕರೇಜ್ಮೆಂಟ್ ಏನು ಕೊಡ್ತಾಯಿದ್ರು. ನಮ್ಮ ಕೃಷಿ ವಲಯದಲ್ಲೂ ಸಹ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅದಕ್ಕೆ ಸುಮಾರು 10,000 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಹಲವಾರು ರೀತಿಯಲ್ಲಿ ರಾಜ್ಯದ ಹೆಸರಾಂತ ಸಾಹಿತಿ, ನಮ್ಮ ತಾಲೂಕಿನ ಹೆಮ್ಮೆ ಎಸ್.ಎಲ್. ಭೈರಪ್ಪನವರಿಗೆ ಅವರ ಹುಟ್ಟೂರು ತಾಲೂಕಿನ ಸಂತೇಶ್ವರ ಗ್ರಾಮದಲ್ಲಿ ಫೆಬ್ರವರಿ 23ರಂದು ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಎಂದು ಶಾಸಕರಾದ ಸಿ.ಎನ್. ಬಾಲಕೃಷ್ಣರವರು ತಿಳಿಸಿದರು.
ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಭಾನುವಾರದಂದು ಭಗೀರಥ ಸ್ವರೂಪಿ ನಮ್ಮ ಭೈರವ ನಮ್ಮ ಹೆಮ್ಮೆ ಎಂಬುದಾಗಿ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿ, ಸಾಹಿತಿಗಳಾದ ಎಸ್ಎಲ್ ಭೈರಪ್ಪನವರು ತಮ್ಮ ಹುಟ್ಟೂರಿನ ಕೆರೆ ತುಂಬಿಸಲು 4 ವರ್ಷಗಳ ಹಿಂದೆ ಮೈಸೂರಿನ ದಸರಾ ಸಂದರ್ಭ ಅಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಯೋಜನೆಗೆ ಮಂಜೂರಾತಿ ದೊರೆಯಿತು. ಸರ್ಕಾರದಿಂದ ಹೊಸ ಯೋಜನೆಗಳನ್ನು ರೂಪಿಸಿ ಸಂತೇಶ್ವರ, ಅಗ್ರಹಾರ ಬೆಳಗುಳಿ ಸೇರಿದಂತೆ 3 ಕೆರೆಗಳಿಗೆ ನೀರು ಹರಿಸುವುದರಿಂದ ಸುತ್ತಮುತ್ತಲಿನ 20ಕ್ಕೂ ಹಳ್ಳಿಗಳಿಗೆ ಅನುಕೂಲವಾಗುತ್ತದೆ. ಹುಟ್ಟೂರಿನ ಕೆರೆ ತುಂಬಿಸಲು ಶ್ರಮಿಸಿದ ಸಾಹಿತಿಗಳಾದ ಎಸ್ಎಲ್ ಭೈರಪ್ಪನವರಿಗೆ ತವರಿನಲ್ಲಿ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರಲ್ಲಿ ಎಸ್ಎಲ್ ಭೈರಪ್ಪನವರು ಅಗ್ರಗಣ್ಯರಾಗಿದ್ದು, ಸ್ವಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಮೂಲಕ ನಾಡಿಗೊಂದು ಸಂದೇಶ ನೀಡಬೇಕಾಗಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರ ಸಂಪೂರ್ಣ ಸಹಕಾರ ಅತ್ಯಗತ್ಯವೆಂದರು. ದ್ಯಾವಲಾಪುರ ರಾಂಪುರದ ಗೇಟ್ ಬಳಿ ಇರುವ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆತರಲಾಗುವುದು. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಅವರ ಅಭಿಮಾನಿಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎನ್. ರಾಜಣ್ಣನವರು, ಈ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ನೆರವಾದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಈ ದೇಶದ ಪ್ರಪಂಚದ ಅತ್ಯುನ್ನತ ಖ್ಯಾತ ಸಾಹಿತಿಯಾಗಿ ಈ ಒಂದು ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದರಲ್ಲಿ ಅವರು ಮೊದಲಿಗರು ಅಂತ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದಾರೆ. ಅವರು ಬಹುಶಃ ಕುಗ್ರಾಮ ಹಳ್ಳಿನಲ್ಲಿ ಹುಟ್ಟಿ ಕಷ್ಟವನ್ನು ಅರಿತುಕೊಂಡು ಒಬ್ಬ ದೊಡ್ಡ ಬೇರು ವ್ಯಕ್ತಿತ್ವವನ್ನು ಗಳಿಸಿ ದೊಡ್ಡ ಸಾಹಿತಿಯಾಗಿ ರಾಜ್ಯ ಕೇಂದ್ರ ಸರ್ಕಾರಗಳ ಹಲವಾರು ಒಂದು ಗೌರವಗಳಿಗೆ ಒಂದು ಸಹಭಾಗಿಯಾಗಿ ಸುಮಾರು 40 PhD ಪದವಿಗಳನ್ನು ಮಾಡಿ ಸರಸ್ವತಿ ಸನ್ಮಾನ್, ಕೇಂದ್ರ ಸರ್ಕಾರದ ಅನೇಕ ಪ್ರಶಸ್ತಿಗಳಿಗೆ ಪುರಸ್ಕೃತರಾಗಿ ಹುಟ್ಟಿದ ಊರನ್ನು ಮರಿಬಾರದು, ಓದಿದ ಶಾಲೆಯನ್ನು ಮರಿಬಾರದು ಇರ್ತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಹಳ್ಳಿಯ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಇವತ್ತು ಸಂತೇಶ್ವರ, ಅಗ್ರಹಾರ ಬೆಳಗುಲಿಯ ಒಂದು ಕೆರೆಗೆ ಒಂದು ಭಗೀರಥ ಸ್ವರೂಪಿ ಇರ್ತಕ್ಕಂಥ ಒಂದು ಲಾಂಛನನೂ ಕೂಡ ಇವತ್ತು ಬಿಡುಗಡೆಯಾಗಿರುವಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ವಿಶೇಷವಾಗಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಂ.ಎ. ರಂಗಸ್ವಾಮಿ ಮಾತನಾಡಿ, ಸಾಹಿತಿಗಳಾದ ಭೈರಪ್ಪನವರಿಗೆ ನಮ್ಮ ಅಭಿಮಾನ ವ್ಯಕ್ತಪಡಿಸಲು ಇದೊಂದು ಸದಾವಕಾಶವಾಗಿದ್ದು, ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು. ಎಲ್ಲ ಸಾಹಿತ್ಯಾಭಿಮಾನಿಗಳು ತಪ್ಪದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದರು. ಭೈರಪ್ಪನವರ ಅಭಿಮಾನಿಗಳು ಬೆಂಗಳೂರಿನಿಂದ ಆಗಮಿಸಿದ ರಶ್ಮಿ ಗೋಖಲೆ ಅವರು ಮಾತನಾಡಿ, ಭೈರಪ್ಪನವರು ಸಾಹಿತ್ಯ ಕ್ಷೇತ್ರದಲ್ಲಿ ವಿಶ್ವ ಸಾಹಿತಿಯಾಗಿದ್ದಾರೆ. ಅವರ ಕೃತಿಗಳು 12 ರಾಷ್ಟ್ರೀಯ ಭಾಷೆಗಳು ಹಾಗೂ 2 ಅಂತಾರಾಷ್ಟ್ರೀಯ ಭಾಷೆಗೆ ಅನುವಾದಗೊಂಡಿದ್ದು, ತಮ್ಮ ಕೃತಿಗಳ ಮೂಲಕ ಗ್ರಾಮೀಣ ಜನಜೀವನವನ್ನು ತೆರೆದಿಟ್ಟಿದ್ದಾರೆ. ಸಾಹಿತ್ಯ ಕೃಷಿಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು, ಇದೊಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಬೇಕು ಎಂದು ತಿಳಿಸಿದರು. ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಗಂಗೇಗೌಡ, ಮುಖಂಡರಾದ ಎಸ್ಎಲ್ ಕೃಷ್ಣಪ್ರಸಾದ್, ಅನಂತರಾಮು, ರಾಜಣ್ಣ, ಚಿರಂಜೀವಿ ಭಾಗವಹಿಸಿದ್ದರು. ಹೇಳ್ತಾರೆ, ನಾನು ತರ್ಜುಮೆ ಮಾಡಿದಂಥ ಭೈರಪ್ಪನವರ ಕಾದಂಬರಿಗಳಲ್ಲಿ ಎಷ್ಟೋ ಡಾಕ್ಟರೇಟ್ಗಳಾಯಿತು, ಪೇಂಚರ್ಗಳು ತಂದಿದ್ರು. ಅಲ್ಲಿ ಜನ ಅಷ್ಟೊಂದು ಅಭಿಮಾನ ಪಡ್ತಾರೆ. 14, 15 ಈಗಾಗಲೇ ಸರಿ ಮುದ್ರಣಾಗಿದೆ ಆ ಕಾದಂಬರಿಗಳು. ಅತಿ ಹೆಚ್ಚಿನ ಮನ್ನಣೆ ಪಡೆದಿದೆ. ಜರ್ಮನಿಗೆ, ರಷ್ಯಾಗೆ, ಚೈನಾಗೆ, ಇಂಗ್ಲಿಷ್ಗೆ ಅನೇಕ ಕಾದಂಬರಿಗಳು ಭಾಷಾಂತರವಾಗಿದೆ. ಅಭಿಮಾನಿಗಳಿದ್ದಾರೆ. ಅಲ್ಲಿನ ಸರ್ಕಾರದಿಂದ ಮಂಜೂರಾತಿಯನ್ನು ಪಡೆದು ಇವತ್ತು ಪೂರ್ಣಗೊಂಡು ಇವತ್ತು ಎಲ್ಲ ಕೆರೆಗಳು ಏನು ತುಂಬಿದ್ದಾರೆ. ಈ ಸುಸಂದರ್ಭದಲ್ಲಿ ನಾವು ಅವ್ರನ್ನ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆಯ ಕಾರ್ಯಕ್ರಮದ ಮೂಲಕ ನಾವು ಅವ್ರಿಗೆ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಸೇರಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮಗೆಲ್ಲ ತಿಳಿದೇ ಇದೆ, ನೀವೆಲ್ಲ ಇದ್ರಿ. ಅವತ್ತು 2010ರಲ್ಲಿ ಅವ್ರಿಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಾವು ಅವತ್ತಿನ ನಾನು ಜಿಲ್ಲಾ ಪರಿಷತ್ ಸದಸ್ಯನಾಗಿ, ಆದರೆ ಅಭಿಮಾನಿ ಅನ್ನೋ ಕಾರಣಕ್ಕಷ್ಟೇ ನಾನು ಒಂದೆರಡು ಮಾತನಾಡ್ತಾ ಇದ್ದೀನಿ. ಭೈರಪ್ಪ ಅಂದರೆ ಅವರಿಗೆ ಇಡೀ ಪ್ರಪಂಚ ಪರ್ಯಟನೆ ಮಾಡಿದವರು, ಹಾಗೆ ಅವರು ವಿಶ್ವ ಸಾಹಿತಿ, ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ. ಅವರು ಆಲ್ಪ್ಸ್ ಹತ್ಕೊಂಡು ಬಂದರೂ ಹಿಮಾಲಯವನ್ನೇ ಇಷ್ಟಪಡ್ತಾರೆ ಅಂತ
ಹಾಗೂ ಅವರ ಕಾದಂಬರಿಗಳಿಗೂ ಕೂಡ ನಮಗೆ ಅದು ಇರುತ್ತೆ. ಅದಕ್ಕೆ ನನಗೆ ಕಾದಂಬರಿ ಪ್ರಕಾರನೇ ಹೋಗಿ ಬರುವಂಥದ್ದು ಅಂತ. ಅವರು ನಮ್ಮ ಕನ್ನಡದ ಸಾಹಿತಿಗಳು ಅಂತ ನಮಗೆ ಬಹಳ ಹೆಮ್ಮೆ. ಅವರು ವಿಶ್ವ ಸಾಹಿತಿಗಳಾದರೂ ಕೂಡ ಈಗ ಅವರ ಕಾದಂಬರಿಗಳು 14 ಭಾಷೆಗಳಿಗೆ ಅನುವಾದ. ಸಾಹಿತ್ಯದ ಒಂದು ಅಭಿಮಾನಗಳಿಗೆ ಗೊತ್ತಾಗ್ತದೆ. ಹಾಗಾಗಿ ಅವರಿಗೆ ಒಂದು ಕಿರೀಟಪ್ರಾಯವಾದಂಥ ಸರಸ್ವತಿ ಮೇಲಿದ್ದಾಳೆ. ಭೈರಪ್ಪನವರು ಭಗೀರಥ ಸ್ವರೂಪಿ ಅಂತ ಹೇಳಿ ಚಿತ್ರಿಸಿದ್ದೀವಿ. ನಮ್ಮೂರು ಕೆರೆಗೆ, ನಮ್ಮೂರು ಮತ್ತು ಬೆಳಗುಳಿ ಕೆರೆಗೆ ನೀರು ಬರೋದಕ್ಕೆ ಮುಖ್ಯವಾದ ಕಾರಣ ಅವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಇಲ್ಲಿ ಕೃಷಿ ಭೂಮಿ ನೋಡ್ತಾ ಇದ್ದೀವಿ, ಇಲ್ಲಿ ಒಣಭೂಮಿನ ತೋರಿಸಿದ್ದೀವಿ. ಈ ಒಣಭೂಮಿ ಪರಿವರ್ತನೆ ಆಗುತ್ತೆ, ರೈತರಿಗೆ ಒಂದು ಹಸಿರು ಸಿಕ್ಕತ್ತೆ ಅನ್ನುವಂಥ ರೀತಿಯಲ್ಲಿ ಇದನ್ನು ಚಿತ್ರಿಸಿದ್ದೀವಿ. ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಅನ್ನೋದು ಈ ಒಂದು ಮುಖ್ಯವಾದಂತಹ ಅಂಶ ಆಗಿರ್ತದೆ. ಎಲ್ಲರೂ ಸಹಿತ ಅಭಿಮಾನದಿಂದ ಹೇಳ್ತಾರೆ, ಪಕ್ಷಾತೀತವಾಗಿ ರೈತರು, ಸ್ನೇಹಿತರು, ಹಿರಿಯರು ಎಲ್ಲರೂ ಸಹಿತ ನಮ್ಮ ಭೈರಪ್ಪ ಅಂತಾರೆ. ಅವರ ಭೈರಪ್ಪನೇ ಹೌದು. ಹಾಗಾಗಿ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ. ಇನ್ನು ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಮೈಸೂರಿನ ದಸರಾ ಉದ್ಘಾಟನೆಗೆ ಯಡಿಯೂರಪ್ಪನವ್ರು ಬಂದಿದ್ರು. ಅವತ್ತು ಅಂಕುರಾರ್ಪಣೆ ಆದಂಗೆ ಆಯಿತು ವಿಷಯ. ಅವತ್ತು ಅವ್ರನ್ನ ಕೇಳಿಕೊಂಡ್ರು, ನನಗೆ ನೀವು ನನ್ನ ಹತ್ರ ಒಂದು ಷರತ್ತಿದೆ, ನಾನು ಉದ್ಘಾಟನೆ ಮಾಡ್ತೀನಿ ಮೈಸೂರು ದಸರಾನ. ನನ್ನ ಒಂದು ಕೋರಿಕೆ ಅಂತ ಹೇಳಿದಾಗ ನನಗೊಂದು ಎಕರೆ ಜಮೀನು ಇಲ್ಲ, ಆದರೆ ನನ್ನ ತುಂಬ ಪ್ರೀತಿಸುವಂಥ ಜನ ಇದ್ದಾರೆ ನಮ್ಮ ಹಳ್ಳಿನಲ್ಲಿ, ಅವ್ರಿಗಾಗಿ ಒಂದಿಷ್ಟು ನೀರು ತಂದುಕೊಡೋಕ್ಕೆ ಪ್ರಯತ್ನ ಆಗಬೇಕು, ಕೊಳವೆ ಮೂಲಕ ಅಂತ ಹೇಳಿದ್ರು. ಅದು ಮೊದಲನೇ ಚಿತ್ರ. ನೆಕ್ಸ್ಟ್ ಈ ಚಿತ್ರ ನೀವು ನೋಡ್ತಾ ಇದ್ದೀರಿ. ಇದು ಪ್ರಾರಂಭಿಕ ಹಂತದಲ್ಲಿ ಸಾಹೇಬರು ಬಂದಿದ್ದರು, ನಮ್ಮ ಇವರು ಗೋಪಾಲಸ್ವಾಮಿ ಅವರು ಬಂದಿದ್ದರು. ಆ ಊರಿನಲ್ಲೇ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಅವತ್ತು ಮಹನೀಯರು ಬಂದು ನಡ್ಕೊಟ್ಟು ಅವತ್ತು ಸಹಿತ ಇವರೆಲ್ಲ ಆಶ್ವಾಸನೆ ಕೊಟ್ಟರು. ಎಲ್ಲ ಹಿಂದೆ ಬಿದ್ದು ಕೆಲಸ ಮಾಡಿಸಿದ್ದಾರೆ. ಭೈರಪ್ಪನವರ ಒಂದು ಮೂಲಕ, ಭೈರಪ್ಪನವ್ರ ಮೂಲಕ MLA ಅವರಾಗಿರ್ಬೋದು, ನಮ್ಮ ರಂಗಸ್ವಾಮಿ ಅವರಾಗಿರ್ಬೋದು, ಅವರ MLC ಅವರಾಗಿರ್ಬೋದು, ರಾಜಣ್ಣವರಾಗಿರ್ಬೋದು, ನಮ್ಮ ಊರಿನ ಹಿರಿಯರು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿ. ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು 85ನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆ ಇವರ ವತಿಯಿಂದ ದಿನಾಂಕ 13/2/2025 ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ 86ನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ. ದಿನಾಂಕ 7/2/2025ರಿಂದ 13/2/2025 ನಡೆಯುವ ಜಾತ್ರೆಯಲ್ಲಿ ತಾಲೂಕು, ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ. ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು APMC ವತಿಯಿಂದ ಬಹುಮಾನ ನೀಡಲಾಗುವುದು. ಜಾತ್ರೆ ನಡೆಯುವ 7 ದಿನಗಳು ಪ್ರತಿದಿನ ಸಂಜೆ 6 ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ, ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು, ಉಪಾಧ್ಯಕ್ಷರಾದ CR ಸುರೇಶ್, ಕಾರ್ಯದರ್ಶಿಯಾದ CN ಮೋಹನ್, ಖಜಾಂಚಿ CS ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ, ಉಪಾಧ್ಯಕ್ಷರಾದ HN ನವೀನ್, ಕಾರ್ಯದರ್ಶಿಯಾದ CN ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಯತೀಶ್ ಕುಮಾರ್. ಜೀವ ಅತ್ಯಮೂಲ್ಯವಾದದ್ದು. ಪ್ರಯಾಣಿಕರು ಸಂಪೂರ್ಣ ತಮ್ಮ ಜೀವವನ್ನ ತಮ್ಮ ಕೈಗೆ ಒಪ್ಪಿಸಿ ನಂಬಿಕೆಯಿಂದ ಪ್ರಯಾಣ ಬೆಳೆಸುತ್ತಾರೆ. ಪ್ರತಿಯೊಬ್ಬರ ಜೀವ ಮುಖ್ಯವೆಂಬುದನ್ನು ಅರಿತು ಚಾಲಕರು ವಾಹನವನ್ನ ಚಾಲನೆ ಮಾಡಬೇಕೆಂದು ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದ CV ರವಿರವರು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಸನ ವಿಭಾಗದ ಚನ್ನರಾಯಪಟ್ಟಣ ಘಟಕದಲ್ಲಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಮತ್ತು ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾಹನ ಚಾಲನೆ ಮಾಡುವಾಗ ರಸ್ತೆ ನಿಯಮಗಳನ್ನು ಪಾಲಿಸಿದರೆ ಅರ್ಧದಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು. ಅತಿ ವೇಗದ ಜೊತೆಗೆ ಅಜಾಗರೂಕ ಚಾಲನೆಯು ಸಾವು ನೋವಿಗೆ ಕಾರಣವಾಗುತ್ತದೆ. ಆದಷ್ಟು ರಕ್ಷಣಾತ್ಮಕವಾಗಿ ವಾಹನ ಚಾಲನೆ ಮಾಡಿದರೆ ಅಪಘಾತಗಳಿಂದ ದೂರ ಉಳಿಯಬಹುದೆಂದರು. ಒಂದು ವರ್ಷದಲ್ಲಿ ಕನಿಷ್ಠ 1.25 ಲಕ್ಷ ಮಂದಿ ಅಪಘಾತದಿಂದ ಸಾಯುತ್ತಿದ್ದಾರೆ, 5 ಲಕ್ಷ ಜನ ಗಾಯಗೊಳ್ಳುತ್ತಿದ್ದಾರೆ ಎಂದು ವರದಿ ಬಂದಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡುವುದು, ವಿಮೆ, ಪರವಾನಗಿ, ವಾಹನಗಳ FC ಸೇರಿದಂತೆ ನಿಯಮಾನುಸಾರ ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳನ್ನು ವಾಹನ ಚಾಲಕರು ಕೈಗೊಳ್ಳಬೇಕು.
ವಾಹನ ಚಾಲಕರ ನಿರ್ಲಕ್ಷ್ಯವೇ ಅಪಘಾತಗಳಿಗೆ ಕಾರಣ. ರಸ್ತೆ ಬದಿ ಸೂಚನಾ ಫಲಕಗಳನ್ನು ಗಮನಿಸಿ ನಿಧಾನವಾಗಿ ವಾಹನಗಳನ್ನು ಚಲಾಯಿಸಿ. ಜೀವ ಮತ್ತು ಜೀವನ ಅಮೂಲ್ಯವಾದದ್ದು ಎಂಬುದನ್ನು ಮರೆಯಬಾರದು. ವಾಹನ ಸವಾರರು ವಾಹನ ಸುರಕ್ಷತಾ ಕ್ರಮ ಅನುಸರಿಸುವುದರಿಂದ ಹಲವಾರು ಅಪಾಯಗಳಿಂದ ರಕ್ಷಣೆ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಕೆಎಸ್ಆರ್ಟಿಸಿಯ ವಿಭಾಗೀಯ ಸಂಚಲನಾಧಿಕಾರಿ ವಿ ಸತೀಶ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗುತ್ತದೆ. 1 ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಜಾಗೃತಿ ಮೂಡಿಸಲಾಗುವುದು. ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಂಚಾರ ನಿಯಮ ಹಾಗೂ ರಸ್ತೆ ಸುರಕ್ಷತೆ ಕುರಿತು ಚಾಲಕರಲ್ಲಿ ಜಾಗೃತಿ ಮೂಡಿಸಲು ಸಂಸ್ಥೆಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಾರಿಗೆ ಇಲಾಖೆ ಹಾಗೂ ಸಂಚಾರ ಪೊಲೀಸರವರು ಜಾರಿಗೆ ತಂದಿರುವ ನಿಯಮಗಳನ್ನು ಚಾಲಕರು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ವರ್ಷ ಜನವರಿ 15ರಿಂದ ಫೆಬ್ರವರಿ 15ರವರೆಗೆ ಇಂಧನ ಉಳಿತಾಯ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಡೀಸೆಲ್ ದ್ರವರೂಪದ ಬಂಗಾರ. ಇಂಧನ ಮುಗಿದು ಹೋಗುವ ಸಂಪನ್ಮೂಲಗಳಲ್ಲಿ ಒಂದು. ತೈಲಕ್ಕಾಗಿ ನಾವು ಅನ್ಯ ದೇಶಗಳನ್ನು ಅವಲಂಬಿಸಿದ್ದು ಇಂಧನವನ್ನು ಉಳಿಸಿ ದೇಶದ ಅಭಿವೃದ್ಧಿಗೆ ಕಾಣಿಕೆ ನೀಡಬೇಕಾಗಿದೆ. ಚಾಲಕರು ಇಂಧನವನ್ನು ಉಳಿಸಲು ಒತ್ತು ನೀಡಿದಾಗ ಸಂಸ್ಥೆಯ ಅಭಿವೃದ್ಧಿಗೆ ನೆರವಾಗಬಹುದೆಂದು ತಿಳಿಸಿದರು. ನಮ್ಮನ್ನು ಕೂಡ ಇದು ಬಹಳ ಅವಶ್ಯಕ. ಸೊ ಇತ್ತೀಚೆಗೆ ನಿಮಗೆಲ್ಲ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲರೂ ಕೂಡ ಗೊತ್ತಿದೆ. ಸೊ ಸಣ್ಣ ಮಕ್ಕಳ ಥರ ನಾನು ಹೆಚ್ಚು ವಿಚಾರಕ್ಕೆ ಹೋಗೋದಿಲ್ಲ. ಸೊ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಕೂಡ ರಸ್ತೆ ಅಪಘಾತಗಳಲ್ಲಿ ಅಂಕಿಅಂಶಗಳನ್ನು ನಾವು ಅವಲೋಕನೆ ಮಾಡಿದ್ರೆ 1,70,000 ಜನ ರೋಡ್ ಆಕ್ಸಿಡೆಂಟಲ್ಲಿ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 5 ಲಕ್ಷಕ್ಕಿಂತಲೂ ಹೆಚ್ಚು ಜನರು ರಸ್ತೆ ಅಪಘಾತದಲ್ಲಿ ತಮ್ಮ ಕೈಕಾಲುಗಳನ್ನು ಅಥವಾ ಇತರ ಭಾಗಗಳಿಗೆ ಹಾನಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದು. ಅದು ಕಾಟನ್ ಮತ್ತು ನಾನ್ ಕಾಟನ್ ಅಂತ ನಾವು ವರ್ಗೀಕರಣ ಮಾಡ್ತೀವಿ. ಮಾರಣಾಂತಿಕ ಮತ್ತು ಮಾರಣಾಂತಿಕವಾದಂಥ ಅಪಘಾತಗಳು ಅಂತೀವಿ. ಸೊ ಆದ್ದರಿಂದ ಇದೆಲ್ಲಕ್ಕೂ ಮೂಲ ಕಾರಣ ಡ್ರೈವಿಂಗ್. ಸೊ ಆದ್ದರಿಂದ ಡ್ರೈವಿಂಗ್ ಮಾಡುವಂಥ ಕಾಲಕ್ಕೆ ವಿಶೇಷವಾಗಿ ನಾವು ಕೂಡ ನೋಡ್ತಾ ಇರ್ತೀವಿ. KSRTC ಬಸ್ಸು ಅಪಘಾತ ಆದಂಥ ಸಾಕಷ್ಟು ಕೇಸಸ್ ಕೂಡ ಬರ್ತವೆ. ಸೊ ಆದ್ದರಿಂದ ಇರ್ತಕ್ಕಂಥ ಎಲ್ಲ ಚಾಲಕರು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಸೊ ಆದರೂ ನನ್ನ ಒಂದು ಅಪೀಲ್ ಏನಪ್ಪ ಅಂತಂದರೆ, ನೀವು ರಸ್ತೆಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ವಿಶೇಷವಾಗಿ ಜಂಕ್ಷನ್ಗಳು ಎಲ್ಲಿ ಬರ್ತವೆ ಮತ್ತು ಹೈವೇಸಿಂದ ಕ್ರಾಸ್ ರೋಡ್ಗಳಿಂದ ಜನಗಳು ಎಲ್ಲಿ ಹೈವೇಗೆ ಕ್ರಾಸ್ ಆಗ್ತವೆ ದಯಮಾಡಿ ಅಂಥದ್ದು. ಯಾಕೆಂದರೆ ನಾವು ತುಂಬ ಹತ್ತಿರದಿಂದ ನೋಡ್ತಾ ಇರ್ತೀವಿ. ಹಳ್ಳಿಯಿಂದ ಬರುವಂಥವನು ಮುಖ್ಯ ರಸ್ತೆಗೆ ಅಥವಾ ನ್ಯಾಷನಲ್ ಹೈವೇಗೆ ಜಾಯ್ನ್ ಆಗಬೇಕು ಅಂತವನು ಬಂದ ತಕ್ಷಣದಲ್ಲಿ ಫ್ರೀಯಾಗಿ ಸಂಪೂರ್ಣವಾಗಿ ರೋಡನ್ನೇ ಎನ್ಕ್ರೋಚ್ ಮಾಡಿಬಿಡ್ತಾನೆ. ಗೊತ್ತಾಯ್ತಾ? ಯಾರಿಗೂ ಕೂಡ ಅಷ್ಟೊಂದು ವ್ಯವಧಾನ ಇರೋದಿಲ್ಲ. ಕ್ರಾಸ್ ರೋಡಿಂದ ಮೇನ್ ರೋಡಿಗೆ ಎಂಟ್ರಿ ಆಗಬೇಕಾದ್ರೆ ಜಂಕ್ಷನ್ ನಿಂತ್ಕೋಬೇಕು. ರಸ್ತೆಯಲ್ಲಿ ಎರಡೂ ಬದಿಯಲ್ಲಿ ವಾಹನಗಳು ಬರ್ತಾ ಇದೆ ಅಂತ ಹೇಳಿ ಗಮನಿಸಬೇಕು. ನಂತರದಲ್ಲಿ ಹೋಗ್ಬೇಕು. ಬಟ್ ಇಲ್ಲಿ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಚಂದ್ರಾಯಪಟ್ಟಣದಲ್ಲಂತೂ ಹೆಲ್ಮೆಟ್ ಆಗ್ತಕ್ಕಂಥ ತಲೆಗಳೇ ಇಲ್ಲ. ಗೊತ್ತಾಯ್ತಾ? ಹೆಚ್ಚಿನ ಪ್ರಮಾಣದಲ್ಲಿ, ಯಾಕೆಂದರೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ರಲ್ಲಿ ಈ ಫಾಟಲ್ ರೇಟು ಹೆಚ್ಚಿನದಾಗಿ ಆಗ್ತಕ್ಕಂಥದ್ದು 75% 80% ಟೂ ವೀಲರ್ ಆಗ್ತಾಯಿದೆ. ಗೊತ್ತಾಯ್ತಾ? 50 to 50 ಆಯಿತಾ. 2 ವಾಹನಗಳು ಅಪಘಾತ ಆಯಿತು ಅಂದರೆ ಒಬ್ಬ ಸತ್ತಾನ ಅರ್ಥದಲ್ಲಿ. ಸೊ ಆದ್ದರಿಂದ ಹೆಲ್ಮೆಟನ್ನು ಹಾಕ್ತಕ್ಕಂಥದ್ದು ಕಡ್ಡಾಯ ಮಾಡ್ಕೋಬೇಕು. ನಾವು ವಿಶೇಷವಾಗಿ ಬಸ್ ಚಾಲಕ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ಮಾತನಾಡಿ, ಅನೇಕ ಅಪಘಾತಗಳು ಮಾನವನ ತಪ್ಪಿನಿಂದಲೇ ಆಗುತ್ತವೆ. ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನ ಬೀದಿ ಪಾಲು ಮಾಡುತ್ತಾರೆ. ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನ ನೆನಪಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕುಡಿದು ವಾಹನ ಚಾಲನೆ ಮಾಡುವುದು, ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು. ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರ ಚಿಹ್ನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತೆ ತೋರದೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದೆಂದು ಸೂಚಿಸಿದರು. ಚಾಲಕರು ಪ್ರತಿನಿತ್ಯ ವಾಹನ ಚಾಲನೆಯಲ್ಲಿಯೇ ತೊಡಗಿರುತ್ತಾರೆ. ಬಿಡುವು ಮಾಡಿಕೊಂಡು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ECG, ರಕ್ತ ಪರೀಕ್ಷೆ, ಆರೋಗ್ಯ ತಪಾಸಣೆ ಲಭ್ಯವಿದ್ದು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ ಸಂಚಾರ ನಿಯಂತ್ರಕ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ KN ಹರೀಶ್, ಪ್ರಭಾರ ಘಟಕ ವ್ಯವಸ್ಥಾಪಕರಾದ AA ಬಸವರಾಜು, ನಾಗರಾಜು, ಸಹಾಯಕ ಕಾರ್ಯ ಅಧೀಕ್ಷಕರಾದ ನೂತನ್, ಸಂಚಾರಿ ನಿರೀಕ್ಷಕರುಗಳಾದ HH ಮಲ್ಲೇಶ್,
ಕೆಎಲ್ ಕೃಪಾಕರ್, ಲಕ್ಷ್ಮೀಗೌಡ ಸೇರಿದಂತೆ ಚಾಲಕರು ಹಾಗೂ ನಿರ್ವಾಹಕರು ಭಾಗವಹಿಸಿದ್ದರು. ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸನ್ನು ಸೇರಿಸ್ಕೊಂಡು ನಾವು ಬೇಸಿಕ್ ಒಂದು ಟ್ರೈನಿಂಗನ್ನು ಎಲ್ಲ ಕಡೆ ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ ಈ ಥರ ಒಂದು ಸಪ್ತಾಹ ದಿವಸ ಒಂದು ನಿಮಗೆ ಕೆಲವಾರು ಮಾತುಗಳನ್ನು ಹೇಳಿದ್ರೆ ನಾವೇನು ತಿಳ್ಕೊಳ್ತೀವಿ ಅಂದರೆ ಸರ್ ಹೇಳಿದಾಗ ನನಗೂ ಅನಿಸಿದ್ದು ಈಗ ನೀವೆಲ್ಲ KSRTC ಡ್ರೈವರ್ಗಳು ನಾವೇನು ನಿಮಗೇನು ಹೇಳ್ಬೋದು ಒಬ್ಬ ಡಾಕ್ಟ್ರಾಗಿ ನಾನು 70% ಆಕ್ಸಿಡೆಂಟ್ಸು ಟೂ ವೀಲರ್ಸ್. ಮೋಸ್ಟ್ ಡೇಂಜರಸ್ ಟ್ರಾವೆಲಿಂಗ್ ಇಸ್ ಟೂ ವೀಲರ್. ಅದರಲ್ಲೂ ಈಗ ನಮ್ಮದು ಸರ್ ಹೇಳಿದಂಗೆ ಹೆಲ್ಮೆಟ್ ಹಾಕಿರೋ ಹೆಲ್ಮೆಟ್ ಹಾಕುವ ತಲೆನೇ ಇಲ್ಲ ಅಂತ ಅದು ನಿಜ ಕೂಡ. ನಮ್ಮ ಇದರಲ್ಲಿ ಹೆಲ್ಮೆಟ್ ಹಾಕುವ ತಲೆನೇ ಇಲ್ಲ. ಎಷ್ಟು ಸಿಂಪಲ್ ಅಂದರೆ ಬೈಕ್ ಟು ಬೈಕ್ ಆಕ್ಸಿಡೆಂಟ್ ಅಷ್ಟೇ ಸಿಂಪಲ್. ಅವನು ಎದುರುಗಡೆ ಬರ್ತಾನೆ, ಇವನು ಎದುರುಗಡೆ ಬರ್ತಾನೆ, ಜಸ್ಟ್ ಕೊಲ್ಯೂಷನ್ ಅಷ್ಟೇ. ಇಬ್ಬರು ಡೆತ್ ಆಗಿರ್ತಾರೆ. ಇನ್ನು ಒಬ್ಬ ಡೆತ್ ಆಗಿರ್ತಾನೆ, ಇನ್ನೊಬ್ಬ ಸೀರಿಯಸ್ ಇರ್ತಾನೆ. ಎಕ್ಸ್ಟರ್ನಲ್ ಇಂಜರೀಸ್ ಏನೂ ಇರಲ್ಲ. ವೆರಿ ಸಿಂಪಲ್ಲು. ಬಟ್ ಅದೇ ಒಂದು ಹೆಲ್ಮೆಟ್ ಹಾಕಿದ್ದಿದ್ರೆ ಇಬ್ಬರು ಒಂದು ಹೆಲ್ಮೆಟ್ ಹಾಕಿದ್ದಿದ್ರೆ ಡೆಫಿನೆಟ್ಲಿ ದೇ ವುಡ್ ಹ್ಯಾವ್ ಸೇವ್ಡ್ ವಿತ್ ಸಮ್ ಮಿನಿಮಮ್ ಇಂಜುರೀಸ್. ಕೈಯೋ ಕಾಲ ಇನ್ನೆಲ್ಲ ಇಂಜುರೀಸ್ ಆಗಿ ಡೆಫಿನೆಟ್ ಆಗಿ ಇದಾಗಿರ್ತದೆ. ಯಾವುದೇ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಇಂಪ್ಯಾಕ್ಟ್ ಆದ ತಕ್ಷಣ ಕೆಳಗಡೆ ಬಿಡ್ತೀರ ರೋಡ್ ಮೇಲೆ ರಫ್ ಸರ್ಫೇಸ್ ಮೇಲೆ. 7 ನಮ್ಮದು ಅಷ್ಟೇ. ನಾವು 24 ತಾಸು ಜನರ ಅವಶ್ಯಕತೆಗೆ ಅನುಗುಣವಾಗಿ ಬಸ್ ಓಡಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಏನು ಪ್ರತಿ ವರ್ಷ ಏನು ರಾಷ್ಟ್ರೀಯ ಹೆದ್ದಾರಿ ಮತ್ತು ಭೂ ಸಾರಿಗೆಗಳ ಮಂತ್ರಿ ಸಚಿವಾಲಯದಿಂದ ನಿರ್ದೇಶನದಂತೆ ಈ ಹಿಂದೆ ನಾವು ಇದನ್ನು ರಸ್ತೆ ಸುರಕ್ಷತಾ ಸಪ್ತಾಹವಾಗಿ ಆಚರಣೆ ಮಾಡ್ತಾ ಇದ್ವಿ. ಮುಂದುವರೆದು ಸಚಿವಾಲಯದ ನಿರ್ದೇಶನದಂತೆ ಪಾಕ್ಷಿಕಗಳನ್ನು ಆಚರಣೆ ಮಾಡ್ತಾ ಇದ್ವಿ. ಈ ವರ್ಷ ಮಾಸ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ವರ್ಷದ ಈಗಾಗಲೇ ನಮ್ಮ ರವಿ ಸರ್ ಹೇಳಿದರು, ಇದು ಈ ಒಂದು ಆಚರಣೆ ಈ ಒಂದು ಮಾಸಕ್ಕೆ ಸೀಮಿತವಾಗಿರಬಾರ್ದು ಅಂತ. ಇದನ್ನು ವರ್ಷದ ಮೊದಲನೇ ತಿಂಗಳಲ್ಲಿ ಯಾಕೆ ಮಾಡೋದು ಅಂತಂದರೆ ವರ್ಷದ 12 ತಿಂಗಳು ಮೊದಲನೇ ತಿಂಗಳಲ್ಲಿ ನಾವು ಶುರು ಮಾಡಿದರೆ ಈ ಒಂದು ಸುರಕ್ಷತೆ ವರ್ಷದ 12 ತಿಂಗಳಲ್ಲೂ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಕರ್ತವ್ಯ ನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಜನವರಿ ತಿಂಗಳ ಮೊದಲನೇ ದಿನದಿಂದ ಪ್ರಾರಂಭ ಮಾಡೋದು. ಶಿಕ್ಷಣ ಕ್ಷೇತ್ರಕ್ಕೆ ಭಾರತೀಯ ಸಂಸ್ಕೃತಿ ಬಹುದೊಡ್ಡ ಕೊಡುಗೆ ನೀಡಿದೆ ಎಂದು ಸಾಹಿತಿ ಹಾಗೂ ಹಾಸನ ಎವಿಕೆ ಕಾಲೇಜು ಪ್ರಾಂಶುಪಾಲರಾದ ಯತೀಶ್ವರ್ ತಿಳಿಸಿದರು. ಅವರು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ PH ದೇಶಪಾಂಡೆ ಪಬ್ಲಿಕ್ ಸ್ಕೂಲ್ನ 15ನೇ ವರ್ಷದ ಹೊಯ್ಸಳ ಉತ್ಸವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. HP ದೇಶಪಾಂಡೆ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭರತಖಂಡ ವಿಶ್ವಗುರುವಾಗಲು ಜ್ಞಾನದ ಶಕ್ತಿಯ ಮೂಲಕ ಮುನ್ನಡೆಯುತ್ತಿದೆ. ರಾಮಾಯಣ ಹಾಗೂ ಮಹಾಭಾರತ ಇಡೀ ವಿಶ್ವದ ಗಮನ ಸೆಳೆದಿವೆ. ಭಾರತೀಯ ಸಂಸ್ಕೃತಿಗೆ ದಾರ್ಶನಿಕರ ಋಷಿಮುನಿಗಳ ಕೊಡುಗೆ ಅಪಾರವಾದದ್ದು. ಶಾಲೆಗಳಲ್ಲಿ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಚ್ಚು ತಿಳಿಸುವುದರಿಂದ ಅವರಲ್ಲಿ ಜ್ಞಾನಾರ್ಜನೆ ಹೆಚ್ಚುವುದರ ಜೊತೆಗೆ ಪ್ರಾಮಾಣಿಕ ಸಭ್ಯ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ವರ್ಗದ ಮಕ್ಕಳಿಗೆ ಕಡಿಮೆ ಹಣ ಪಡೆದು ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕಳೆದ 15 ವರ್ಷಗಳಿಂದ PH ದೇಶಪಾಂಡೆ ಪಬ್ಲಿಕ್ ಸ್ಕೂಲ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ನುಗ್ಗೇಹಳ್ಳಿ ಗ್ರಾಮದ ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಸದಾಶಿವಸ್ವಾಮಿ ಹಾಗೂ ಗುಡ್ಡದ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯಗಳಿಗೆ ಹೊಯ್ಸಳರ ಕಾಲದ ವಾಸ್ತುಶಿಲ್ಪಗಳು ಗ್ರಾಮದ ದೇವಾಲಯಗಳಲ್ಲಿದ್ದು, ಗ್ರಾಮದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿದರೆ ಅನೇಕ ಇತಿಹಾಸಗಳು ತಿಳಿಯುತ್ತವೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ HN ದೀಪಾರವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಅವರಲ್ಲಿ ಸ್ಪರ್ಧಾ ಮನೋಭಾವನೆ ಬೆಳೆಯಲಿದೆ. ಈ ಬಗ್ಗೆ ಪೋಷಕರು ಹೆಚ್ಚು ಗಮನ ಹರಿಸಬೇಕು. ಮೊಬೈಲ್ ಹೆಚ್ಚು ಬಳಕೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿವೆ. ಪೋಷಕರು ಈ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಎಂದು ಸಲಹೆ ನೀಡಿದರು. PH ದೇಶಪಾಂಡೆ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಶಶಿಕಲಾ NL ಮಂಜುನಾಥ್ ಮಾತನಾಡಿದರು. ಶಾಲಾ ವಾರ್ಷಿಕೋತ್ಸವಕ್ಕೆ ಹೆಚ್ಚಿನ ಸಹಕಾರ ನೀಡಿದ ಪೋಷಕರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ಅನಿಲ್ ಕುಮಾರ್, ACOಗಳಾದ ಕರಿಗೌಡ ಶ್ರೀನಿವಾಸ್, BRP ಶ್ರೀಕಾಂತ್, CRP ಮಂಜೇಗೌಡ, ಶಾಲೆಯ ನಿರ್ದೇಶಕರುಗಳಾದ ಸರೋಜಾ ಕೆಂಪರಾಜು, ಕನಕಲತಾ ರವೀಶ್, ಚಿನ್ಮಯ್, ಚಿರಾಗ್, ವಾಸು ತಮ್ಮಣ್ಣಗೌಡ, ಮಲ್ಲೇಶ್ ತಮ್ಮಣ್ಣಗೌಡ, ಉಷಾ ರಾಜು, ವಿಶ್ವಾಸ್, ನಾಗರತ್ನ, ರೋಜಾ, ರೇಷ್ಮಾ, ಮುಖ್ಯ ಶಿಕ್ಷಕ JN ರವಿ ಹಾಜರಿದ್ದರು.
ಸಲುವಾಗಿ ತಾವೆಲ್ಲರೂ ಕೂಡ ಒಂದು ತುಂಬು ಹೃದಯದ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ ಬಂಧುಗಳೇ. ಕಾರಣ ಇಷ್ಟೇ, ಇಲ್ಲಿ ನಿರೂಪಣೆಯನ್ನು ಮಾಡುತ್ತಿರುವಂತಹ ಬಾಲಕನನ್ನ ಕಂಡಾಗ ಆತ ಎಷ್ಟೊಂದು ನಿರರ್ಗಳವಾಗಿ ಅತ್ಯಂತ ಆತ್ಮಸ್ಥೈರ್ಯದಿಂದ ಮಾತನಾಡ್ತಾನೆ ಎನ್ನುವಂತಹದ್ದನ್ನು ಗಮನಿಸಿದಾಗ ಶಿಕ್ಷಣ ಅನ್ನುವಂತಹದ್ದು ನಿಜವಾಗಿ ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರುತ್ತೆ ಬಂಧುಗಳೇ. ಸಾಮಾನ್ಯ ನಾವೆಲ್ಲ ಶಾಲೆಗೆ ಈ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವ್ಯಾರು ಕೂಡ ಸ್ಟೇಜನ್ನೇ ಹತ್ತಿದಂತವರಲ್ಲ. ಆದ್ರೆ ಇವತ್ತು ಈ ಮಕ್ಕಳು ಸಮರ್ಥವಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತಹ ಆ ಸ್ವಾಗತವನ್ನು ಮಾಡಿದಂತಹ ವಿದ್ಯಾರ್ಥಿನಿಯ ಸಾಮರ್ಥ್ಯವನ್ನು ಕಂಡಾಗ ನಿಜಕ್ಕೂ ಕೂಡ ನನಗೆ ಹೃದಯ ತುಂಬಿ ಬಂದಿದೆ. ಈ ಶಾಲೆಯಲ್ಲಿ ಆ ಅಧ್ಯಾಪಕರು ಆ ಮಕ್ಕಳನ್ನ ರೂಪಿಸುವಿಕೆಯಲ್ಲಿ ಸಮರ್ಪಣಾ ಮನೋಧರ್ಮದಿಂದ ಅವರೆಲ್ಲರೂ ಕೂಡ ದುಡಿತಾ ಇದ್ದಾರೆ ಅನ್ನುವಂತಹದ್ದಕ್ಕೆ ಈ ಮಕ್ಕಳ ಒಂದು ಸಾಮರ್ಥ್ಯವೇ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಶಿಕ್ಷಣ ಅನ್ನುವಂತಹದ್ದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಪರಿವರ್ತನೆಯನ್ನ ತರುವಂತಹ ಅಮೂಲ್ಯವಾದಂತಹ ಒಂದು ಸಂಗತಿ. ಯಾವ ಸಮಾಜ ಶಿಕ್ಷಣವನ್ನ ಅಳವಡಿಸಿಕೊಳ್ಳುತ್ತೆ ಆ ಸಮಾಜ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಅಭಿವೃದ್ಧಿಯಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಂದು ಸಾಧನೆಗೆ ನಿಜವಾದಂತಹ ತಳಹದಿಯನ್ನು ಒದಗಿಸುವಂತಹ ಒಂದು ಸಂಗತಿ ಅಂತ ಅಂದ್ರೆ ಎಲ್ಲ CRP ಮಿತ್ರರೇ ಹಾಗೂ ECO ಮಿತ್ರರೇ ಹಾಗೂ ಶಿಕ್ಷಕ ಮಿತ್ರರೇ ಹಾಗೂ ಎಲ್ಲ ಪೋಷಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಶಾಲೆ ಪ್ರಾರಂಭವಾಗಿ ಸುಮಾರು ಒಂದು 15 ವರ್ಷ ಕಳೆದಿದೆ. ಇಲ್ಲಿ ಉತ್ತಮವಾದಂಥ ಶಿಕ್ಷಕರು, ಒಳ್ಳೆಯ ವಾತಾವರಣ ಇರೋದು ನಿಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಈಗಾಗಲೇ ನೀವೆಲ್ಲರೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಬಹಳ ಕಾತುರರಾಗಿದ್ದೀರಾ. ನಾನು ಜಾಸ್ತಿ ಮಾತಾಡಲ್ಲ. ಮುಗಿಸ್ಕೊಂಡು ಆರಾಮಾಗಿ ಮಲಗ್ತಿದ್ದು. ಅವು ಕನಸಿತ್ತು, ಏನೋ ಒಂದು ಆಗ್ತಾ ಇದ್ರು, ತುಂಬಾ ಫ್ರೀಡಮ್ ಇತ್ತು. ಇಂಜಿನಿಯರ್ ಆಗ್ತಿದ್ರು ಅಥವಾ ರೈಟ್ನ ಆಗ್ತಿದ್ನೋ ಅಥವಾ ವೈಟ್ನ ಆಗ್ತಿದ್ರು, ಯಾವುದೋ ಒಂದು ಆಗ್ತಾ ಇದ್ದ. ಬಟ್ ಇವತ್ತು ಏನಾಗಿದೆ ಅಂದ್ರೆ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಒತ್ತಡ. ನೀವು ಫ್ರೀ ಆಗಿದ್ದೀರಾ, ನೀವು ತುಂಬಾ ಫ್ರೀ. ಪಕ್ಕದ ಮನೆ ಹುಡುಗ ಯಾವ್ದಾದ್ರು ಅಚೀವ್ಮೆಂಟ್ ಮಾಡಿದ್ರೆ ನನ್ನ ಮಗನು ಹಂಗೆ ಮಾಡಬೇಕು. ಪಕ್ಕದ ಮನೆ ಹುಡುಗ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಏನಾದ್ರು ವಿನ್ ಆದ್ರೆ ನಮ್ಮ ಮಗನು ವಿನ್ ಆಗ್ಬೇಕು. ಆದ್ರೆ ನೀವು ಮಾತ್ರ ಆ ಮಗುಗೆ ಸಮಯವನ್ನು ಕೊಡುವಂತ ತಾಳ್ಮೆ ಅಥವಾ ಶಕ್ತಿ ನಿಮ್ಮಲ್ಲಿಲ್ಲ. ಯಾಕೆಂದ್ರೆ ನೀವು ಮಾರು ಹೋಗಿದ್ದೀರಾ ಎಲ್ಲ ದೃಶ್ಯ ಮಾಧ್ಯಮಗಳಿಗೆ. ಇವತ್ತಿನ ಧಾರಾವಾಹಿಗಳು ಮತ್ತು ಇವತ್ತಿನ ಸಾಂಸ್ಕೃತಿಕ ಮಾಧ್ಯಮದಲ್ಲಿ ಬರುವಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಮಾರು ಹೋಗಿ ಸಮಯವನ್ನ ಮಕ್ಕಳಿಗೆ ಕೊಡ್ತೀರ. ಅದಕ್ಕೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಇವತ್ತಿನ ಒಳ್ಳೆಯ ದಿನಗಳನ್ನ ನಿಮ್ಮ ಮಕ್ಕಳಿಗೆ ನೀವು ಕೊಡ್ಲಿಲ್ಲ ಅಂದ್ರೆ ನಾಳಿನ ನಿಮ್ಮ ಮಕ್ಕಳ ಉತ್ತಮ ದಿನಗಳನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಬ್ದುಲ್ ಕಲಾಂ ಅದಕ್ಕೆ ಹೇಳೋದು. ಇವತ್ತು ನೀವು ನಿಮ್ಮ ಸ್ಯಾಕ್ರಿಫೈಸ್ ಮಾಡಿ ಇವತ್ತಿನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಜಿಟಿ ದೇವೇಗೌಡರ ಹೇಳಿಕೆ ವೈಯಕ್ತಿಕ, ಇದರಿಂದ ನಮಗೇನೂ ತೊಂದರೆ ಇಲ್ಲ ಎಂದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಹೇಳಿಕೆ. ಸಂತೇಶ್ವರ ಮತ್ತು ಸುತ್ತಮುತ್ತಲ ಕೆರೆಗೆ ನೀರು ಹರಿಸಲು ಕಾರಣರಾದ ಸಾಹಿತಿ ಎಸ್.ಎಲ್. ಭೈರಪ್ಪನವರಿಗೆ ಫೆಬ್ರವರಿ 23ರಂದು ಸಂತೇಶ್ವರ ಗ್ರಾಮದಲ್ಲಿ ನಾಗರಿಕ ಸನ್ಮಾನ, ಹಬ್ಬದ ರೀತಿ ಆಚರಿಸಲಾಗುವ ಸಮಾರಂಭದ ಲಾಂಛನ ಬಿಡುಗಡೆ ಪತ್ರಕರ್ತರ ಭವನದಲ್ಲಿ. ಜೀವದ ಮೌಲ್ಯವನ್ನು ಅರಿತು ಚಾಲಕರು ಅತ್ಯಂತ ಜಾಗರೂಕತೆಯಿಂದ ವಾಹನ ಚಾಲನೆಗೆ ಮುಂದಾಗುವಂತೆ ತಿಳಿಸಿದ ಗ್ರಾಮಾಂತರ ಸಿಪಿಐ ಸಿ.ವಿ. ರವಿರವರು ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತು ಇಂಧನ ಉಳಿತಾಯ ಮಾಸಿಕ ಸಪ್ತಾಹದಲ್ಲಿ ಹೇಳಿಕೆ. ಶಿಕ್ಷಣ ಕ್ಷೇತ್ರಕ್ಕೆ ಭಾರತೀಯ ಸಂಸ್ಕೃತಿ ಬಹುದೊಡ್ಡ ಕೊಡುಗೆ ನೀಡಿದೆ ಎಂದ ಸಾಹಿತಿ ಹಾಗೂ ಹಾಸನ ಎವಿಕೆ ಕಾಲೇಜು ಪ್ರಾಂಶುಪಾಲ ಯತೇಶ್ವರ್ ರವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.
ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು 85ನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ 13/2/2025 ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ 86ನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ. ದಿನಾಂಕ 7/2/2025 ರಿಂದ 13/2/2025 ನಡೆಯುವ ಜಾತ್ರೆಯಲ್ಲಿ ತಾಲೂಕು, ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ. ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು. ಜಾತ್ರೆ ನಡೆಯುವ 7 ದಿನಗಳು ಪ್ರತಿದಿನ ಸಂಜೆ 6 ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ, ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು, ಉಪಾಧ್ಯಕ್ಷರಾದ ಸಿಆರ್ ಸುರೇಶ್, ಕಾರ್ಯದರ್ಶಿಯಾದ ಸಿಎನ್ ಮೋಹನ್, ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ, ಉಪಾಧ್ಯಕ್ಷರಾದ ಎಚ್ಎನ್ ನವೀನ್, ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಯತೀಶ್ ಕುಮಾರ್